ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಮ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಹೇಗೂ ಅವರೆಕಾಯಿ ಸೀಸನ್ ಇದ್ದೇ ಇರುತ್ತೆ. ಅವರೆಕಾಯಿ ಸೀಸನ್ ಬಂತಂದಾಗ ಪಲಾವು ಅವರೆಕಾಳು, ಉಪ್ಪಿಟ್ಟಿಗೂ ಅವರೆಕಾಳು ಬಾತು, ಎಲ್ಲದಕ್ಕೂ ಅವರೆಕಾಳು. ಹಾಗಾಗಿ ಇವತ್ತು ನಾನು ಕೂಡ ಸೇಮ್ ಅದನ್ನೇ ಮಾಡ್ತಾ ಇದ್ದೀನಿ. ಅವರೆಕಾಳು ಹಾಕಿ ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೀಸನ್ ಮುಗಿಯೋಷ್ಟೊತ್ತಿಗೆ ಒಂದ್ಸರಿ ಆದರೂ ಅವರೆಕಾಳು ಜೊತೆಗೆ ಚಿಕನ್ ಸಾಂಬಾರನ್ನ ಮಾಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಇಷ್ಟಪಟ್ಟು ತಿಂತೀರಾ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ಐಟಮ್ ಏನೇನು ತೊಗೋಬೇಕಂತ ಹೇಳ್ತೀನಿ. ಒಂದು 4-5 ಈರುಳ್ಳಿ, ಸ್ವಲ್ಪ ಪುದೀನ, ಒಂದು 6-7 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಶುಂಠಿ, ಅರ್ಧ ಲೆಮನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಒಂದು 3-4 ಟೊಮೆಟೊ, 1 ಕಪ್ ಕಾಯಿ ತುರಿ, ಸ್ವಲ್ಪ ಕಡಲೆಪಪ್ಪು, ಒಂದು 2 ಮೆಣಸು, ಜೀರಿಗೆ ಮತ್ತು ಲವಂಗ, ಚಕ್ಕೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೀಟಾಗಿ ಫೈನ್ ಪೇಸ್ಟ್ ಆಗಬೇಕು, ಆ ಥರ ರುಬ್ಕೊಳ್ಳಿ. ನೀಟಾಗಿ ರುಬ್ಬಿದಾದ್ಮೇಲೆ ಗ್ಯಾಸ್ ಹಚ್ಕೊಂಡು, ಗ್ಯಾಸ್ ಮೇಲೆ ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ಅದನ್ನು ಇಟ್ಕೊಳ್ಳಿ. ಆದಷ್ಟು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಏಕೆಂತಂದರೆ ಇದು ಫಾರಮ್ ಕೋಳಿ ಸಾಂಬಾರಲ್ವಾ, ಹಾಗಾಗಿ ಅದು ಚಿಕನ್ ಬೇಗ ಬೇಯಲ್ಲ. ಹಾಗಾಗಿ ಕುಕ್ಕರ್ನೇ ಇಟ್ಕೊಳ್ಳಿ. ಕುಕ್ಕರ್ನೇ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲ್ನ ಹಾಕ್ಕೊಂಡು ಏನು ನೀವು ರುಬ್ಬಿಟ್ಕೊಂಡಿರ್ತೀರಲ್ವ, ಅದು ಆಯಿಲ್ ಕಾಯ್ದ ಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಒಗ್ಗರಣೆಗೆ ನಾನು ಈರುಳ್ಳಿ ಆಗಲಿ ಬೇರೆ ಏನೂ ಹಾಕ್ತಾಯಿಲ್ಲ. ಬರೀ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಳ್ಳಿ. ಅರಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವಿಲ್ಲಿ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಅದು ಕುದಿಯೋ ಅಷ್ಟೊತ್ತಿಗೆ ನಾವಿಲ್ಲಿ ಏನು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ವಲ್ವ, ಟೊಮೆಟೊ ಕಾಯಿ ಎಲ್ಲ, ಅದನ್ನು ಒಂದು ಜಾರಿಗೆ ಹಾಕ್ಕೊತ ಇದ್ದೀನಿ. ಇಲ್ಲಿ ಲವಂಗ ಮತ್ತು ಮೆಣಸು ಮತ್ತು ಜೀರಿಗೆನೂ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಅದಾದಮೇಲೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಹಾಕ್ಕೊತ ಇದ್ದೀನಿ. ನೀವು ಮನೆಗೆ ರೆಗ್ಯುಲರಾಗಿ ಮಾಡಿಸ್ತೀರಲ್ವ, ಆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಎತ್ತಿಟ್ಕೊಂಡು ಇದು ಕುದೀತಾ ಇದೆಯಲ್ವ, ಈ ಕುದಿಯೋ ಇದಕ್ಕೆ ನಾವು ಚಿಕನನ್ನು ಆ್ಯಡ್ ಮಾಡ್ಕೋಬೇಕು. ಚಿಕನ್ ಏನಿದೆಯೋ ಅದು ಫುಲ್ಲೂ ಚಿಕನ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಲ್ಲ ಪೀಸಸ್ಗೂ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ. ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಲ್ಟ್ ಜಾಸ್ತಿ ಆದರೆ ತಿನ್ನೋಕಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಸಾಲ್ಟನ್ನ ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಅದಾದಮೇಲೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನೀವು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಷಲ್ಲು ಕೂಗಿಸ್ಕೋಬೇಕು. ನೀವು ಆದಷ್ಟು ಚಿಕನ್ನು ಈ ಲೆವೆಲಲ್ಲೇ ಬೇಯಿಸ್ಕೊಂಬಿಡಬೇಕು. ಆಮೇಲೆ ನಾವು ಸಾಂಬಾರಲ್ಲಿ ಬೇಯಿಸ್ತೀವಿ ಅಂತಂದರೆ ನಾವು ಅವರೆಕಾಳು ಹಾಕಿದ್ದೆಲ್ಲನೂ ಇದಾಗಿಬಿಡುತ್ತೆ, ಮಸ್ತೋಗ್ಬಿಡುತ್ತೆ. ಹಾಗಾಗಿ ಅದಾದಮೇಲೆ ಇಲ್ಲಿ ನಾವೇನು ಮಸಾಲೆ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ವಿಷಲ್ ಕೂಗಿರೋ ವಿಷಲ್ನ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಬೆಂದಿದೆಯಲ್ಲ ಇಲ್ಲ ಅಂತ ಇವಾಗಲೂ ಚೆಕ್ ಮಾಡಿಕೊಂಡು ನೀಟಾಗಿ ಇನ್ ಕೇಸ್ ಏನಾದ್ರು ಬೆಂದಿಲ್ಲ ಅಂತಂದರೆ ಮತ್ತೆ ಇನ್ನೊಂದು 2 ವಿಷಲ್ನ ಕೂಗಿಸ್ಕೊಳ್ಳಿ. ಇಲ್ಲಿ ಆಲ್ಮೋಸ್ಟು ಬೆಂದಿದೆ ಚಿಕನು. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಹಿತ್ಕಿದವರೆ ಬೇಳೆನ ಹಾಕ್ತಾಯಿದ್ದೀನಿ. ಇದನ್ನು ಹಿದಕ್ಬಿಟ್ಟೆ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೀಸನ್ ಮುಗಿಯೋಷ್ಟೊತ್ತಿಗೆ ನೀವು ಒಂದ್ಸರಿ ಟ್ರೈ ಮಾಡಿ. ಅದಾದಮೇಲೆ ನಾವೇನು ಟೊಮೆಟೊ ಎಲ್ಲ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಏನು ಜಾರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನು ನೀಟಾಗಿ ತಗೋಬೇಕು. ಅದಕ್ಕೂ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಫುಲ್ಲು ಜಾರಿಗೆ ನೀರೆಲ್ಲ ಹಾಕಿಬಿಟ್ಟು ನಾವೇನು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು. ಈ ಥರ ನೀರನ್ನು ಹಾಕ್ಕೊಂಡು ನೀಟಾಗಿ ಅದಕ್ಕೇ ಹಾಕ್ಕೊಂಡು ಅದಾದಮೇಲೆ ಜಾರಿಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ವ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಹೋಗಿ. ಆದಷ್ಟು ಸ್ವಲ್ಪ ಜಾಸ್ತಿ ತೆಳುವೂ ಅಲ್ಲ ಜಾಸ್ತಿ ಗಟ್ಟಿಯೂ ಅಲ್ಲ ಅನ್ನೋಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೀವು ಇದನ್ನು ಕ್ಲೋಸ್ ಮಾಡಿಬಿಟ್ಟು
ಇಟ್ಬಿಡಿ. ಒಂದು 2 ನಿಮಿಷ ಅದು ಕುದಿಯೋಕ್ಕೆ ಬಿಡಬೇಕು. ಡೈರೆಕ್ಟ್ ನೀವು ಕುಕ್ಕರ್ನೆಲ್ಲ ಮುಚ್ಚೋದು ಬೇಡ, ಸುಮ್ಮನೆ ಹಂಗೆ ಮುಚ್ಚಬೇಕಷ್ಟೇ. ಅದಾದಮೇಲೆ ನೋಡಿ ಈ ಥರ ಕುದೀತಾ ಇರುತ್ತೆ. ಈ ಕುದಿಯೋ ಹಂತದಲ್ಲಿ ನಾವೇನು ಕೋಳಿದು ಮೊಟ್ಟೆ ಮತ್ತು ಲಿವರು ಅದೆಲ್ಲ ಇರುತ್ತಲ್ವ, ಅದನ್ನು ಈ ಹಂತದಲ್ಲಿ ಹಾಕ್ಕೋಬೇಕು ಕುದಿಬೇಕಾದ್ರೆ. ಬಟ್ ಇದು ಕುದಿಯದೇ ಇದ್ದಾಗ ಹಾಕಿದ್ರೆ ಅದು ಸ್ಮೆಲ್ ಹಂಗೆ ಇರುತ್ತೆ, ಹಂಗಾಗಿ ಕುದಿಬೇಕಾದ್ರೆ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಏನು ತಿರುಗಿಸೋದು ಬೇಡ, ಜಸ್ಟ್ ಹಾಗೆ ಲಿಡ್ನ ಕ್ಲೋಸ್ ಮಾಡಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತಲ್ವ, ಚಿಕನ್ ಸಾಂಬಾರು ರೆಡಿನೇ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಚಿಕನ್ ಸಾಂಬಾರು. ಒಂದು ಸರಿ ಸೀಸನ್ ಮುಗಿಯೋಷ್ಟೊತ್ತಿಗೆ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನನಗೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್.